ಶ್ರೀ ಗುರುಭ್ಯೋ ನಮಃ. ಪ್ರತಿ ವ್ಯಕ್ತಿ ಅಲ್ಪ ಸ್ವಲ್ಪ ಅಪಚಾರಗಳನ್ನು ಮಾಡಿದ್ದರಿಂದ ಪ್ರಸ್ತುತ ಈಗಿನ ಜನ್ಮದಲ್ಲಿ ಆ ಕೆಟ್ಟ ಕರ್ಮಗಳನ್ನು ಅನುಭವಿಸದೆ ಬೇರೆ ವಿಧಿ ಇಲ್ಲ. ಆದ್ದರಿಂದ ಪ್ರತಿ ವ್ಯಕ್ತಿ ತನ್ನ ಜೀವನ ಸುಖವಾಗಿ ಸಾಗಬೇಕೆಂದುಕೊಂಡರೆ ಸ್ವಲ್ಪ ಪರಿಹಾರ ಮಾಡದೇ ತಪ್ಪಿದ್ದಲ್ಲ. ಆದರೆ ಯಾರಿಗೆ ಯಾವ ದಶಾಭುಕ್ತಿಯಲ್ಲಿ ಅಶುಭ ನಡೆಯುತ್ತದೆಯೋ ಈ ಪರಿಹಾರ ಕ್ರಮವನ್ನು ಆಚರಿಸಬೇಕು. ರವಿ ದಶೆಯಲ್ಲಿ ರವಿ ಭುಕ್ತಿ ನಡೆಯುತ್ತಿದ್ದರೆ ಮೃತ್ಯುಂಜಯ ಜಪ ಮಾಡಿಸಿ ಸೂರ್ಯ ನಮಸ್ಕಾರ ಮಾಡಬೇಕು. ರವಿ ದಶೆಯಲ್ಲಿ ಚಂದ್ರಭುಕ್ತಿ ನಡೆಯುತ್ತಿದ್ದರೆ ಬಿಳಿ ಹಸು ದಾನ ಮಾಡಿ ದುರ್ಗಾ ಜಪ ಮಾಡಿಸಬೇಕು. ರವಿ ದಶೆಯಲ್ಲಿ ಕುಜ ಭುಕ್ತಿ ನಡೆಯುತ್ತಿದ್ದರೆ ಸುಬ್ರಹ್ಮಣ್ಯ ಜಪ ಮಾಡಿಸಬೇಕು. ರವಿ ದಶೆಯಲ್ಲಿ ರಾವು ಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ ಜಪ ಮಾಡಿಸಬೇಕು. ಬೆಳ್ಳಿಯ ಪ್ರತಿಮೆ ಕರಿಹಸು ದಾನ ಮಾಡಬೇಕು, ಮೇಕೆ ದಾನ ಮಾಡಬೇಕು. ರವಿ ದಶೆಯಲ್ಲಿ ಗುರುಭುಕ್ತಿ ನಡೆಯುತ್ತಿದ್ದರೆ ರುದ್ರ ಜಪ ಮಾಡಿಸಬೇಕು. ಜೊತೆಗೆ ಲಕ್ಷ್ಮೀನಾರಾಯಣ ಪ್ರತಿಮೆ ದಾನ ಮಾಡಬೇಕು. ರವಿ ದಶೆಯಲ್ಲಿ ಶನಿ ಭುಕ್ತಿ ನಡೆಯುತ್ತಿದ್ದರೆ ಮೃತ್ಯುಂಜಯ ಜಪ ಮಾಡಿಸಬೇಕು. ಬೆಳ್ಳಿಯ ಪ್ರತಿಮೆ ಮೇಕೆ ದಾನ ಮಾಡಬೇಕು. ರವಿ ದಶೆಯಲ್ಲಿ ಬುಧ ಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ ಜಪ ಮಾಡಿಸಬೇಕು. ಜೊತೆಗೆ ಅನ್ನದಾನ ಮಾಡಬೇಕು. ರವಿ ದಶೆಯಲ್ಲಿ ಶುಕ್ರ ಭುಕ್ತಿ ನಡೆಯುತ್ತಿದ್ದರೆ ಮೃತ್ಯುಂಜಯ ಜಪ ಮಾಡಿಸಬೇಕು. ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಆರಾಧನೆ ಮಾಡಬೇಕು. ಹೀಗೆ ರವಿ ದಶೆಯಲ್ಲಿ ಬರುವಂತಹ ಭುಕ್ತಿನಾಥರ ಪೂಜಾದಿ ದಾನಗಳನ್ನು ಮಾಡಿದರೆ ಭುಕ್ತಿನಾಥರ ದೋಷ ನಿವಾರಣೆಯಾಗಿ ಅನುಕೂಲತೆ ಆಗುತ್ತದೆ. ಸರ್ವೇ ಜನ ಸುಖಿನೋ ಭವಂತು.